ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನ ಪ್ರಭಾರ ಅಧ್ಯಕ್ಷರಾಗಿ ಜಯಮ್ಮ ನಾಗರಾಜು ಆಯ್ಕೆಯಾಗಿದ್ದಾರೆ. ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರು ತನ್ನ ತೆರವಾದ ಕಾರಣದಿಂದ ಉಪಾಧ್ಯಕ್ಷರನ್ನ ಪ್ರಭಾರ ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಮ್ಮ ನಾಯಕರಂತ ಬಾಲಣ್ಣವರು, ಅಶೋಕಣ್ಣವರು ಮತ್ತು ಸಂಸದಂತ ಸುರೇಶಣ್ಣವರು ಎಲ್ಲರೂ ಅದೇ ರೀತಿ ಇವತ್ತು ಪ್ರಭಾರ ಅಧ್ಯಕ್ಷರಾಗಿ ಕುಣಿಸಿದ್ದೇವೆ. ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗಲಿ ಅಂತ ಅವರಿಗೆ ನಾನು ಈ ಟೈಮಲ್ಲಿ ಶುಭ ಹಾರೈಸ್ತೇನೆ. ಸರ್, ರಾಜೀನಾಮೆ ನೀಡಿದ್ದಾರೆ ಸರ್? ರಾಜೀನಾಮೆ ಬೈಂಗೇರಿ ಇದು ತಾಳಕೆ ರಸ್ತೆ ಪಳ್ಳದ ಹೆಸರು ವೀಣಾ ಕುಮಾರ್ ಅವರು ರಾಜೀನಾಮೆ ಕೊಟ್ಟರು. ಆ ಸ್ಥಾನಕ್ಕೆ ರಾಜೀನಾಮೆಗೆ ಉಪಾಧ್ಯಕ್ಷರಾಗಿದ್ದರು. ಜಯಮ್ ಅವರು ಉಪಾಧ್ಯಕ್ಷ ಆಗಿದ್ದರು. ಆ ಸ್ಥಾನದಲ್ಲಿ ಅವನ್ನ ಪ್ರಭಾರ ಕುಣಿಸಿದ್ದೀವಿ. ಇವರೆಲ್ಲ ಸಹಕಾರ ಕೊಟ್ಟರು. ಅವ್ರಿಗೆ ಏನು ಹೇಳ್ತೀವಿ? ಎಲ್ಲರೂ ಸಹಕಾರ ಕೊಡಿದ್ರೆ ಪಕ್ಷಾತೀತವಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ತಿಪ್ಪಸಂದ್ರದಲ್ಲಿ ಮುಕ್ಕಾಲು ಭಾಗ ಎಲ್ಲ ಕಣ್ಣಂಗೆಲ್ಲ ಪಕ್ಷಾತೀತವಾಗಿ ಬಂದಿದ್ದೀನಿ. ಈ ಸರಿ ಎಲ್ಲರೂ ಹೊಂದಾಣಿಕೆಯಾಗಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಯಾವುದೇ ಕಾರಣಕ್ಕೆ ಯಾವುದೇ ರಾಜಕಾರಣ ಇಲ್ಲ. ಎಲ್ಲರೂ ಸೇರಿ ಅಧ್ಯಕ್ಷರು ಮಾಡಿದ್ದಾರೆ, ಎಲ್ಲರೂ ಸೇರಿ ಉಪಾಧ್ಯಕ್ಷರು ಮಾಡಿದರು. ಈಗ ಪ್ರಭಾರನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ. ಹೌದೌದು, ಖಂಡಿತ. ಈಗ ಕುಡಿಯೋ ನೀರು ಸಮಸ್ಯೆ ಇದೆ ಸರ್. ಇದು ಕುಡಿಯೋ ನೀರು ಸಮಸ್ಯೆ ಖಂಡಿತ ಎಲ್ಲ ಕಡೆ ಇದೆ. ಇನ್ನೂ ಜಾಸ್ತಿ ಆಯ್ತದೆ. ಮಳೆಗಾಲ ಶುರು ಆಗೋವರೆಗೂ ಬಾಲಕೃಷ್ಣ ಅವರು ಅದನ್ನು ಮೀಟಿಂಗ್ ಮಾಡಿ ನಾನು ಖಂಡಿತ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಖಂಡಿತ ಬಗೆಹರಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಏನು ಅವಿಶ್ವಾಸದಿಂದ ಏನು ಈಗ ತೆರವಾಗಿತ್ತು ಆ ಒಂದು ಸ್ಥಾನಕ್ಕೆ ಉಪಾಧ್ಯಕ್ಷರನ್ನ ಪ್ರಭಾರ ಅಧ್ಯಕ್ಷರಾಗಿ ಇವತ್ತು ಕೂರಿಸಿದ್ದೀವಿ. ಅವರು ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಏನಿವತ್ತು ಅಧ್ಯಕ್ಷರಾಗಿದ್ದಾರೆ ಜಯಮ್ಮನವ್ರಿಗೆ ನಾವು ಶುಭ ಹಾರೈಸ್ತಾ ಇದ್ದೀವಿ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರು ಮಾತ್ರ ಇರಲಿ. ತೆಗೆದುಬಿಡಿ. ಓಕೆ ಸರ್.